ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಬಂದು ಮನೆಗೆ ಹಣದ ಹರಿವು ಅಂತ. ಅಂದರೆ ನಮ್ಮ ಮನೆಗೆ ಸದಾಕಾಲ ಸಿರಿ ಸಂಪತ್ತು ಬರ್ತಾನೆ ಇರಬೇಕಂದ್ರೆ ಏನು ಮಾಡಬೇಕು ನಿಮ್ಗೆ ಗೊತ್ತಾ? ನಾನಿವತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಟಿಪ್ಸನ್ನು ಕೊಡಕ್ಕೆ ಬಂದಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ಹೆಚ್ಚಿನ ವಿಚಾರಗಳ ಕುರಿತಾಗಿ ನಮ್ಮ ಒಂದು ಕಚೇರಿಗೆ ಭೇಟಿ ಮಾಡಬಹುದು ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಕೂಡ ಮಾಡಬಹುದು. ಈಗ ವಿಚಾರಕ್ಕೆ ಬರ್ತೀನಿ. ನಮ್ಮ ಮನೆಯಲ್ಲಿ ಪೂರ್ವ ಮತ್ತು ಉತ್ತರದ ಮಧ್ಯೆ ಬರತಕ್ಕಂಥದ್ದೇ ಈಶಾನ್ಯ ಭಾಗ ಅಂತ ಹೇಳ್ತೀವಿ. ಇಲ್ಲಿ ನೋಡಬಹುದು, ಇದು ಉತ್ತರ ಭಾಗ, ಈ ಕಡೆ ಇದು ಪೂರ್ವದ ಭಾಗ. ಉತ್ತರ ಮತ್ತು ಪೂರ್ವ ಇವೆರಡರ ಮಧ್ಯೆ ಬರತಕ್ಕಂಥದ್ದು ಈಶಾನ್ಯ ವಲಯ ಅಂತ ಹೇಳ್ತೀವಿ ನಾವು ವಾಸ್ತುಶಾಸ್ತ್ರದಲ್ಲಿ. 8 ದಿಕ್ಕುಗಳಿದಾವಲ್ಲ: ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ ಮತ್ತು ಉತ್ತರ. ಒಂದೊಂದು ದಿಕ್ಕಿನಿಂದನೂ ಒಂದೊಂದು ವಿಚಾರಗಳಿದೆ, ಏನೆಲ್ಲ ನಡೆಯುತ್ತೆ ಅಂತ. ಹಾಗಾಗಿ ಇವತ್ತು ಪೂರ್ವ ದಿಕ್ಕಿನ ವಿಚಾರವನ್ನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಈಶಾನ್ಯದ ವಿಚಾರದ ಕುರಿತಾಗಿ ಹೇಳ್ತೀನಿ. ನೋಡಿ, ಉತ್ತರ ದಿಕ್ಕಿಗೆ ನಾವು ಈ 3 ಫೋಟೋಗಳನ್ನು ಅಳವಡಿಸುವುದರಿಂದ, ಹಾಕೋದ್ರಿಂದ ಹಣ ಮನೆಗೆ ಸದಾಕಾಲ ಬರ್ತಾ ಇರ್ತದೆ. ನಾವು ಕೊಟ್ಟಿರ್ತಕ್ಕಂಥ ಹಣನೂ ಬರುತ್ತದೆ, ಸಾಲದ ರೂಪದಲ್ಲಿ ಯಾರಿಗಾದ್ರೂ ಕೊಟ್ಟಿದ್ರೆ, ಮತ್ತು ನಮ್ಮ ದುಡಿಮೆನೂ ಚೆನ್ನಾಗಿ ಮನೆಗೆ ಬರ್ತಾ ಇರ್ತದೆ. ಅದರ ಜೊತೆಯಲ್ಲಿ ಹಿರಿಯರ ಆಸ್ತಿ ಏನಾದರೂ ನಮಗೆ ಬರ್ಬೇಕಾದ್ರೆ ಅದನ್ನು ಕೂಡ ಬರ್ತದೆ. ಅದಕ್ಕೆ ಈ ಒಂದು ಫೋಟೋಗಳನ್ನು ತಪ್ಪದೆ ನಿಮ್ಮ ಮನೆಯಲ್ಲಿ ಹಾಕಿ. ಒಂದೇನಂದ್ರೆ, ಉತ್ತರಕ್ಕೆ ಹಿರಿಯರ ಒಂದು ಫೋಟೋ ಹಾಕಿ. ಗತಿಸಿ ಹೋಗಿರ್ತಕ್ಕಂಥ ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅವರ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಉತ್ತರ ಗೋಡೆಗೆ ಹಾಕಬೇಕು. ಉತ್ತರ ಈಶಾನ್ಯದಲ್ಲಿ ಉತ್ತರಕ್ಕೆ ಅಥವಾ ಉತ್ತರ ಈಶಾನ್ಯ ಗೋಡೆಗೆ ಹಾಕಬೇಕು. ಅದರ ಮಧ್ಯೆಗೆ ಒಂದು ಲೈಟ್ ಅನ್ನು ಹಾಕಬೇಕು. ಬ್ಲೂ ಕಲರ್, ನೀಲಿ ಕಲರ್ ಲೈಟ್ ಅನ್ನು ಅಳವಡಿಸಬೇಕು. ದಿನದ 8 ಗಂಟೆಗಳ ಕಾಲ ಆದ್ರೂ ಕನಿಷ್ಠ ಪಕ್ಷ ಅದು ಆನಲ್ಲಿರಬೇಕು. ಅದರ ಪಕ್ಕದಲ್ಲಿ ಗೋಡೆ ಗಡಿಯಾರ ಇರಬೇಕು. ಗಡಿಯಾರ ಈ ರೀತಿಯಾಗಿ ಇರಬೇಕು. ಆ ಗಡಿಯಾರದೊಳಗಿರ್ತಕ್ಕಂಥ ಅಕ್ಷರಗಳು, ನಂಬರ್ ಏನಿರುತ್ತಲ್ಲ, ಸ್ಪಷ್ಟವಾಗಿ ಕಾಣ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಗಡಿಯಾರ ಒಡೆದಿರಬಾರ್ದು ಮತ್ತು ಗಡಿಯಾರ ನಿಂತಿರಬಾರ್ದು. ಮತ್ತೆ ಬಂದು ಒಂದು ವನ ಅಂದ್ರೆ ಕಾಡಿನ ಮಧ್ಯೆ ರಸ್ತೆ ಇರ್ತಕ್ಕಂಥ ಚಿತ್ರ ಹಾಕಬೇಕು. ಕಾಡಿನ ಮಧ್ಯೆ ರಸ್ತೆ ಇರ್ತಕ್ಕಂಥ ಚಿತ್ರ ಹಾಕಿದ್ರೆ ನಿಮ್ಮ ವ್ಯಾಪಾರ ಸದಾಕಾಲ ನಡೀತಾ ಇರ್ತದೆ. ಯಾವುದೇ ರೀತಿಯಿಂದ ನಷ್ಟದಲ್ಲಿ ಅನುಭವಿಸೋದಿಲ್ಲ, ಲಾಭದಾಯಕವಾಗೇ ಆಗಿರ್ತದೆ. ಹಾಗಾಗಿ ಮನೆಯೊಳಗೆ ಈ ಒಂದು 3 ಪಿಕ್ಚರ್, ಒಂದು ಫೋಟೋ, ಒಂದು ಗೋಡೆ ಗಡಿಯಾರ ಉತ್ತರಕ್ಕೆ ಹಾಕಿ, ಒಂದು ಉತ್ತರ ಈಶಾನ್ಯದಲ್ಲಿ ನೀಲಿ ಬಲ್ಬನ್ನು ಅಳವಡಿಸಿ, ಅದ ನಂತರ ಹಿರಿಯರ ಒಂದು ಫೋಟೋವನ್ನು ಹಾಕಿ ಪ್ರತಿದಿನ ಅದನ್ನ ನೋಡೋದ್ರಿಂದ ನಿಮ್ಮ ಮನೆಗೆ ಸಿರಿಯ, ಸಂಪತ್ತಿನ, ಅಭಿವೃದ್ಧಿಯ ಹೊಳೆ ಸದಾಕಾಲ ಹರಿತಾ ಇರುತ್ತೆ ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ವಿಚಾರವನ್ನು ತಿಳಿಸಿದ್ದೀನಿ. ಮತ್ತು ನಮ್ಮ ಆಸ್ಟ್ರೋ ಅಂಡ್ ವಾಸ್ತು 555 ಸಂಸ್ಥೆಯಲ್ಲಿ ಅದೇ ರೀತಿಯಿಂದ ಸ್ವಸ್ತಿಕ್ ಆರೋಗ್ಯ ಮಂದಿರದಲ್ಲಿ ಪ್ರತಿದಿನವೂ ಕೂಡ ನಮ್ಮ ಕಚೇರಿಯಲ್ಲಿ ಜ್ಯೋತಿಷ್ಯ, ವಾಸ್ತು, ಮೊಬೈಲ್ ನಂಬರ್, ಯಂತ್ರಶಾಸ್ತ್ರ, ಪರಿಹಾರ ಶಾಸ್ತ್ರ ತರಗತಿಗಳು ಕೂಡ ನಡೀತಾ ಇರ್ತವೆ. ಯಾರಾದರೂ ಕಲಿಯುವ ಆಸಕ್ತಿ ಇದ್ದರೂ ಬಂದು ಕಲಿಯಬಹುದು. ಅದೇ ರೀತಿಯಿಂದ ಆರೋಗ್ಯದ ಕುರಿತಾಗಿರ್ತಕ್ಕಂಥ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿರುತ್ತೆ. ಪ್ರತಿಯೊಬ್ಬರು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ವಿಚಾರಗಳನ್ನು ಆಯುರ್ವೇದಿಕ್ ಕುರಿತಾಗಿರ್ತಕ್ಕಂಥದ್ದು, ನಮ್ಮ ಸನಾತನ ಧರ್ಮದಲ್ಲಿ ಬರ್ತಕ್ಕಂಥ ಪ್ರತಿಯೊಂದರ ಈ ಒಂದು ಧರ್ಮಶಾಸ್ತ್ರದ ವಿದ್ಯೆಗಳ ಒಂದು ಆಧಾರದ ಮೇಲೆ ಈಗಿನ ಜನರೇಷನ್ಗೆ ಯಾವ ರೀತಿಯಿಂದ ತಿಳಿಸಬೇಕು ಅನ್ನೋದ ನಿಟ್ಟಿನಲ್ಲಿ ನಮ್ಮ ಕಾರ್ಯ ನಡೀತಾ ಇರ್ತದೆ. ಅಲ್ಲಿವರೆಗೂ ನಮ್ಮನ್ನು ಪ್ರೋತ್ಸಾಹಿಸಿ ಇದೇ ರೀತಿಯಿಂದ ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಜೊತೆಯಲ್ಲಿ ಯಾರೆಲ್ಲ ಈ ಒಂದು ಕಾರ್ಯಕ್ಕೆ ಸಮ್ಮತಿಯನ್ನು ತೋರಿಸ್ತಾ ಇದ್ರಿ, ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಶುಭವಾಗಲಿ, ಶುಭಮಸ್ತು.